ಅದನ್ನು ಮಾಡ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್. ನೋಡಿ ಈಗ ಅದು ಸ್ವಲ್ಪ ಅದರಲ್ಲೇ ನಾರಿಂದು ಪೀಸ್ ತೆಗೆದುಬಿಟ್ಟು ಇದನ್ನು ಮಾಡ್ತೀನಿ ಕೈಮಾ. ಅದಕ್ಕೆ ಈ ಗರಂ ಮಸಾಲ ಎಲ್ಲ ನಾನು ಜಾಸ್ತಿ ಹಾಕೋದಿಲ್ಲ. ನೋಡ್ರಿ ಇಷ್ಟಿದೆ, ಕೈಯಲ್ಲಿ ಇಟ್ಕೊಂಡು ತೋರಿಸ್ತೀನಿ ನೋಡಿ. ಚಕ್ಕೆ, ಲವಂಗ, ಮೆಣಸು ಎಲ್ಲ ಸ್ವಲ್ಪ ಹಾಕ್ತೀನಿ. ಆಮೇಲೆ ಬೆಳ್ಳುಳ್ಳಿನೂ ಅಷ್ಟೇ, ಬೆಳ್ಳುಳ್ಳಿ ಇಂಥದ್ದು ಸಣ್ಣದು 2 ಹಾಕಿದ್ದೀನಿ. ಆಮೇಲೆ ಒಂದೇ ಒಂದು ಟೊಮ್ಯಾಟೊ, ಸ್ವಲ್ಪ ಕಾಯಿ, ಕೊತ್ತಂಬರಿ, ಪುದೀನ, ಸ್ವಲ್ಪ ಒಂದು ಸಣ್ಣದು ಈರುಳ್ಳಿ, ಆಮೇಲೆ ಇದು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇದಕ್ಕೆ ಸಾಂಬಾರದ ಪುಡಿ ಹಾಕ್ತೀನಿ ಸ್ವಲ್ಪ. ಇದು ಸಾಂಬಾರಿಗೆ ಅಂದರೆ ಕೈಮಾ ಸಾಂಬಾರಿಗೆ. ಇದು ಕೈಮಾ ಜೊತೆ ರುಬ್ಬೋದಕ್ಕೆ ನೋಡಿ. ಇಷ್ಟು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕಾಯಿ, ಒಂಚೂರು ಕಡಲೆ, ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ತಗೊಂಡಿದ್ದೀನಿ. ಮೆಣಸು 1-2 ಕಾಳು ತಗೊಂಡಿದ್ದೀನಿ ಅಷ್ಟೇ. ಇದು ತುಂಬಾ ನಾನು ಇದು ಹಾಕೋದಿಲ್ಲ ಮಸಾಲೆ ಎಲ್ಲ. ಮಸಾಲೆ ಉಂಡೆ ಎಲ್ಲ ಮಸಾಲೆ ಆಗಿಬಿಟ್ರೆ ತಿನ್ನಂಗಾಗಲ್ಲ. ಅದಕ್ಕೆ ಈ ಥರ ತೆಗೆದಿದ್ದೀನಿ. ಇದು ಮಾಡೋವಾಗ ನಾನು ತೋರಿಸ್ತೀನಿ. ಇದಕ್ಕೆ ಮತ್ತೆ ಕೊತ್ತಂಬರಿ, ಪುದೀನ ನೋಡ್ರಿ ಇಲ್ಲಿದೆ. ಕೊತ್ತಂಬರಿ, ಪುದೀನ ಎರಡೂ ಸೇರಿಬಿಟ್ಟು ಒಂದು ಸಣ್ಣ ಇಡಿ ಇಷ್ಟ ಹಾಕ್ತೀನಿ ಅಷ್ಟೇ ಕೈಮಾಗೆ. ಇದು ಕೈಮಾಗೆ ರುಬ್ಬಕ್ಕೆ ಹಾಕ್ತೀನಿ. ಆಮೇಲೆ ಈರುಳ್ಳಿ ಯಾವುದು ಇದಕ್ಕೆ ಉರಿಯೋದಿಲ್ಲ ನೋಡಿ. ಇಷ್ಟು ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಕೈಮಾ ಉಂಡೆಗೆ ಜಾಸ್ತಿ ಹಾಕಬಾರ್ದು, ಸಿಹಿ ಬಂದ್ಬಿಡುತ್ತೆ. ಹಂಗಾಗಿ ನಾನು ಒಂದು ಅರ್ಧ ಈರುಳ್ಳಿ ಹಾಕ್ತೀನಿ ಅಷ್ಟೇ ಅದಕ್ಕೆ. ಇದಕ್ಕೆ ಸ್ವಲ್ಪ ಇದಾಗ್ತೀನಿ ಸಾಂಬಾರ ಪುಡಿ ಅಂದರೆ ಧನಿಯಾ ಪುಡಿ. ನೋಡ್ರಿ ಇದೆಲ್ಲ ನಾನು ಮನೆಯಲ್ಲೇ ಮಾಡಿರೋದು ಧನಿಯಾ ಪುಡಿ. ನಾನು ಧನಿಯಾ, ಖಾರದ ಪುಡಿ, ಆಮೇಲೆ ಮಿಕ್ಸ್ ಪುಡಿ ಅವನ್ನೆಲ್ಲನೂ ಸೇಲ್ ಮಾಡ್ತೀನಿ. ಯಾರಾದರೂ ಬೇಕಾದರೆ ಆರ್ಡ್ರ್ ಕೊಡ್ಬೋದು. ನಾನೀಗ ಸುಮಾರು ಸೇಲ್ ಮಾಡಿದ್ದೀನಿ ಆಗಲೇ. ನೋಡಿ 1 ಸ್ಪೂನ್ ಹಾಕ್ತೀನಿ ಧನಿಯಾ ಅಷ್ಟೇ. ಧನಿಯಾನು ಜಾಸ್ತಿ ಹಾಕೋದಿಲ್ಲ ನಾನು. ಇದಕ್ಕೂ 1 ಸ್ಪೂನ್ ಹಾಕ್ತೀನಿ, ಒಂದು ಅರ್ಧ ಸ್ಪೂನ್ ಇದು ಉಂಡೆಗೆ. ಇದು ಸಾರಿಗೆ ಸ್ವಲ್ಪ 1-1.5 ಸ್ಪೂನ್ ಹಾಕಿದ್ರೂ ಸಾಕು. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರು ನೋಡಿರಿ. ಚಿಲ್ಲಿ ಪೌಡ್ರು 1 ಸ್ಪೂನ್ ಹಾಕ್ತೀನಿ. ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಲ್ಲ, ಹಂಗಾಗಿ ಚಿಲ್ಲಿ ಪೌಡ್ರು ಜಾಸ್ತಿ ಹಾಕೋದಿಲ್ಲ. ಖಾರ ಆಗಿಬಿಟ್ರೆ ತಿನ್ನೋಕ್ಕಾಗೋದಿಲ್ಲ. ಚಿಲ್ಲಿ ಪೌಡ್ರು ಮತ್ತು ಹಸಿಮೆಣ್ಸಿನ್ಕಾಯಿ ಎರಡೂ ಹಾಕಿದ್ರೆ ಟೇಸ್ಟ್ ಒಂಥರ ಚೆನ್ನಾಗಿ ಬರುತ್ತೆ ಡಿಫ್ರೆಂಟಾಗಿ. ಹಂಗಾಗಿ ನಾನು ಹಾಕ್ತೀನಿ. ಇದೆಲ್ಲ ರುಬ್ಬಿಟ್ಟು ನಾನು ಒಗ್ಗರಣೆ ಹಾಕೋವಾಗ ಯಾವ ರೀತಿ ಅಂತೇಳಿ ತೋರಿಸ್ತೀನಿ. ಈ ಥರ ರುಬ್ಕೊಂಡ್ಬಿಟ್ಟು ಆಮೇಲೆ ಚಿಕನ್ನು ಅಷ್ಟೇ ನಾರಿನ ಪೀಸು ಈ ರೀತಿ ರುಬ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಉಂಡೆಗೆ. ಇದು ಬರೀ ಕೈಮಾ ಉಂಡೆ ಮಾಡೋದಕ್ಕಷ್ಟೇ. ಸಾರು ಮಾಡೋದಕ್ಕೆ ಬೇರೆದು ಮಸಾಲೆ ತೆಗೆದಿದ್ದೀನಿ. ಸೌಂಡ್ ಮಾಡಬೇಡಿ ನೋಡ್ರಿ. ಈ ರೀತಿ ನೀಟಾಗಿ ಕಲಿಸ್ಬಿಡ್ಬೇಕು. ನೀಟಾಗಿ ಕಲಿಸ್ಬಿಟ್ಟು ಮತ್ತೆ ಒಂದು ರೌಂಡು ಮಿಕ್ಸಿಗೆ ಹಾಕಬೇಕು. ನೋಡಿ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸಿ ಒಂದ್ಸಲ ಗ್ರೈಂಡ್ರ್ ಮಾಡ್ತೀನಿ. ತುಂಬ ಹೊತ್ತು ಗ್ರೈಂಡ್ ಮಾಡಬಾರ್ದು, ಅದು ಪೀಸೆಲ್ಲ ನುಣ್ಣಗಾಗ್ಬಿಡುತ್ತೆ. ಉಂಡೆ ಕಟ್ಟೋ ಥರ ಇರಬೇಕು, ಆ ರೀತಿ ಮಾಡ್ಕೋಬೇಕು. ನೋಡ್ರಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಇನ್ನರ್ಧ ಇದೆಯಲ್ಲ ಅದನ್ನು ರುಬ್ಕೊಂಡ್ಬಿಡ್ತೀನಿ.
ಕೆಲವರಿಗೆ ಈ ಚಿಕನ್ನಲ್ಲಿ ಕೈಮಾ ಮಾಡೋದಕ್ಕೆ ಬರೋದಿಲ್ಲ ನೋಡ್ರಿ. ಈ ರೀತಿ ಮಾಡಿದ್ರೆ ಈಸಿಯಾಗಿ ಬರುತ್ತೆ, ಒಂಚೂರು ಒಡ್ಕೊಳ್ಳೋದಿಲ್ಲ ಕೈಮಾ. ರೀ ಅದು ಆಫ್ ಮಾಡ್ರಿ. ಹಾಂ, ಈಗ ಸಾರಿಗೆ ರುಬ್ಕೊಳ್ಳೋದು ತೆಗ್ದಿದ್ನಲ್ಲ, ಅದನ್ನ ಸಾರಿಗೆ ರುಬ್ಬಿಟ್ಟು ಆಮೇಲೆ ನಾನು ಕೈಮಾ ಹಾಕ್ತೀನಿ. ಯಾಕೆಂದರೆ ಸಾರನ್ನ ಒಂದ್ಸಲಿ ಕುದಿಸ್ಬಿಡ್ಬೇಕು ಚೆನ್ನಾಗಿ. ಶುಂಠಿ ತಂದಿದ್ದೀರಾ? ಒಂಚೂರು ಒಂದು ಅರ್ಧ ಸ್ವಲ್ಪ ಬಿಡಿಸ್ಕೊಟ್ಟು ಬರ್ರಿ ಸಾರಿಗೆ. ನೀವು ಸಾರಿಗೆ ನೀರು ಹಾಕೊಂಡು ರುಬ್ಬಿದ್ರೂ ನಡೆಯುತ್ತೆ. ಯಾಕೆಂದರೆ ಸಾರು ನಮಗೆ ನೀರು ಬೇಕಲ್ಲ, ನೀರು ಥರ ಇರಬೇಕಲ್ಲ. ಹಾಗಾಗಿ ಸಾರಿಗೆ ನೀವು ನೀರು ಹಾಕ್ಬಿಟ್ರೂ ನಡೆಯುತ್ತೆ. ನಾನಿದು ರುಬ್ಕೊಂಡ್ಬಿಟ್ಟು ಆಮೇಲೆ ಸಿಗ್ತೀನಿ. ನೋಡಿ, ಈ ರೀತಿ ಟೊಮೊಟೊನೂ ಹಾಕಿ ಇದು ಮಸಾಲೆ ರುಬ್ಕೋಬೇಕು ಸಾರಿಗೆ, ಕೈಮಾ ಸಾರಿಗೆ ನುಣ್ಣಗೆ ರುಬ್ಬಬೇಕು. ನಾವು ಗಸಗಸೆ ಎಲ್ಲ ಹಾಕೋದಿಲ್ಲ ನಾನು ಇದಕ್ಕೆ. ಬರೀ ಏನು ಈರುಳ್ಳಿ, ಮೆಣಸಿನ್ಕಾಯಿ, ಧನಿಯಾ ಪುಡಿ, ಕಾಯಿ, ಆಮೇಲೆ ಚಕ್ಕೆ, ಲವಂಗ, ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಒಂದು ಟೊಮೆಟೊ ಅಷ್ಟು ಹಾಕ್ತೀನಿ ಅಷ್ಟೇ. ನಾನು ಸ್ವಲ್ಪ ನುಣ್ಣಗಾಗಬೇಕು ಬಿಡ್ತೀನಿ. ನೀವು ಯಾರ್ಯಾರು ಕೈಮಾ ಯಾವ ರೀತಿ ಮಾಡ್ತೀರಾ ಅಂತ ನಾನು ಈ ರೀತಿ ಮಾಡೋದು. ನಾನು ಮಸಾಲೆ ಜಾಸ್ತಿ ಹಾಕೋದಿಲ್ಲ. ನೋಡಿ, ನುಣ್ಣಗಿರ್ಬೇಕು. ಈಗ ಒಗ್ಗರಣೆ ಹಾಕ್ಬಿಡ್ತೀನಿ ಅದಕ್ಕೆ. ಫಸ್ಟು ನಾವಿದು ಮಸಾಲೆ ರುಬ್ಬಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ನೀರು ನಿಮಗೆ ಎಷ್ಟು ಸಾರು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಫಸ್ಟ್ ಅದನ್ನು ಮಾಡ್ಕೊಂಬಿಡ್ಬೇಕು. ಆಮೇಲೆ ಅದು ಕುದಿ ಬಂದಾದಮೇಲೆ ನಾವು ಉಂಡೆ ಹಾಕಬೇಕು. ಉರಿತಾನೆ ಇಲ್ವಲ್ಲ? ಉರಿತಾ ಇತ್ತಲ್ಲ? ಇಲ್ಲ, ಜಾಸ್ತಿ ಇದೆ, ಬರ್ತಿಲ್ಲ. ಉರಿ ಜಾಸ್ತಿ ಬರಬೇಕಿದು. ನೋಡಿ, ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ, ಆಯಿಲ್. ಆಯಿಲು ಹಂಗೆ ಸ್ವಲ್ಪ ತುಪ್ಪ ಹಾಕ್ತೀನಿ. ಚಿಕನ್ಗೆ ತುಪ್ಪ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕೆ ತುಪ್ಪ ಹಾಕೋದು, ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡಿ ಹಾಕ್ತೀನಿ. ನೋಡಿ, ಸ್ವಲ್ಪ ತುಪ್ಪ ಹಾಕ್ತೀನಿ. ಮೆಂತ್ಯ ಸೊಪ್ಪನ್ನು ತರಿಸ್ಬೇಕಿತ್ತು. ಮತ್ತೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ತೀನಿ.
ಸ್ವಲ್ಪ ಆಗಲಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಇದಾದಮೇಲೆ ಇದು ಲಿವರ್ ಇದೆ ಅದನ್ನು ಸಪ್ರೇಟ್ ಏನು ಉರಿಯೋದು ಅಂತೇಳಿ ಇದಕ್ಕೆ ಹಾಕ್ಬಿಡ್ತೀನಿ. ಲಿವರು ಮತ್ತು ಸ್ವಲ್ಪ ಚರ್ಮ ಸ್ಕಿನ್ನು. ಇದಾದಮೇಲೆ ನಾನು ಈ ಒಂದು ರುಬ್ಬಿರೋದನ್ನು ಹಾಕ್ಬಿಡ್ತೀನಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ಸಾರು ನಿಮಗೆ ತೆಳು ಬೇಕಾ ಗಟ್ಟಿ ಬೇಕಾ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಕೈಮಾ ನೀವು ಮಾಡಿದ್ರೆ ಆಮೇಲೆ ಗಟ್ಟಿ ಆಗಿಬಿಡುತ್ತೆ. ತಣ್ಣಗಾದ್ಮೇಲೆ ಅದು ಗಟ್ಟಿ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರಾಗೇ ಇರಬೇಕದು. ಈಗ ಸಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು. ಕೈಮಾಗೂ ಹಾಕಿರ್ತೀರ, ಸ್ವಲ್ಪ ಕಡಿಮೆನೇ ಹಾಕಬೇಕು. ಈಗ ನಾನು ರುಬ್ಬಿರೋದನ್ನು ಇದು ಕೈಮಾ ರುಬ್ಬಿರ್ತೀವಲ್ಲ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಉಂಡೆ ಮಾಡಬೇಕು. ಅದು ಚೆನ್ನಾಗಿ ಕುದಿ ಬಂದಮೇಲೆ ಈ ಉಂಡೆನ ಅದಕ್ಕೆ ಬಿಟ್ಟು ಮತ್ತೆ ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸ್ಬೇಕು. ಇದೇನು ಬೇಗ ಆಗಿಬಿಡುತ್ತೆ, ಒಂದು 10 ನಿಮಿಷ ಸಾಕು. ನೋಡಿ ಈ ರೀತಿ ಉಂಡೆ ಮಾಡಬೇಕು. ತುಂಬ ದಪ್ಪ ಉಂಡೆನೂ ಚೆನ್ನಾಗಿರಲ್ಲ ತಿನ್ನೋಕ್ಕೆ, ಆಮೇಲೆ ಅದು ಚೆನ್ನಾಗಿ ಬೆಂದು ಇರಲ್ಲ. ನೋಡಿ ಈ ರೀತಿ ಉಂಡೆ ಮಾಡಬೇಕು. ಇದೆಲ್ಲ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ. ನೋಡಿ ಫ್ರೆಂಡ್ಸ್, ಈ ರೀತಿ ಕುದೀತಾ ಇದೆ. ಚೆನ್ನಾಗಿ ಕುದಿಬೇಕು ಸಾಂಬಾರು. ಚೆನ್ನಾಗಿ ಕುದ್ದಾದ್ಮೇಲೆ ಈ ಒಂದು ಉಂಡೆನ ಒಂದೊಂದೇ ಸೈಡಿಂದ ಬಿಟ್ಕೊಂಡು ಹೋಗ್ಬೇಕು. ಒಂದ್ರ ಮೇಲೊಂದು ಹಾಕಬಾರ್ದು. ನೋಡಿ ಇಷ್ಟು ಉಂಡೆ ಆಗಿದೆ. ಒಂದು ಅರ್ಧ kg ಇತ್ತೇನೋ ಅಲ್ಲೇನ್ರಿ ಚಿಕನ್ನು? ಈ ನಾರಿನ ಪೀಸ್ ತಿನ್ಲಿಲ್ದವರು ಈ ರೀತಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಮಕ್ಕಳಿಗೂ ಅಷ್ಟೇ ತಿನ್ನಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಇದು. ನೋಡಿ ಕುದೀತಾ ಇದೆ. ಈಗ ಒಂದೊಂದೇ ನಾನು ಉಂಡೆ ಬಿಡ್ತೀನಿ.
ನಾನು ಸ್ವಲ್ಪ ಈ ತಟ್ಟೆ ತೊಳೆದ್ಬಿಟ್ಟು ನೀರು ಹಾಕಿ ಮುಚ್ಚಬಾರ್ದು, ಕೈಮಾನ ಮುಚ್ಚಿಬಿಟ್ರೆ ಒಂಥರ ಇದಾಗ್ಬಿಡುತ್ತೆ, ಹಂಗೇನೆ ಬೇಯಿಸ್ಬೇಕು ನೋಡಿ. ಈ ರೀತಿ ಮತ್ತು ಸೌಟು ಹಾಕಬಾರ್ದು, ಈ ರೀತಿ ಹಿಂಗೆ ತಿರುಗಿದ್ರೆ ಇದು ರೌಂಡ್ ಆಗುತ್ತೆ, ಯಾವುದು ಉಂಡೆ, ಆವಾಗ ಒಂದಕ್ಕೊಂದು ಇದಾಗಲ್ಲ. ಈಗ ನೋಡಿರಿ, ಈಗ ನಾನು ಎಂತಂದರೆ ನೋಡಿ ಕೈಮಾ ಮತ್ತು ಬಿರಿಯಾನಿ ಅಷ್ಟೇ ಮಾಡಿರೋದು, ಇನ್ನೇನಿಲ್ಲ. ಎಲ್ಲ ಅಡುಗೆ ಮನೆ ಕ್ಲೀನ್ ಆಯಿತು. ಇದು ನಮ್ಮ ಪಪ್ಪಿ ಭೀಮಂಗೆ ಬೇಯಿಸ್ತಾ ಇರೋದು ಬಿರಿಯಾನಿ ಇಷ್ಟೇ ನೋಡಿ. ಬಿರಿಯಾನಿ ಈ ರೀತಿ ಉದುರುದ್ರಾಗೆ ಆಗಿದೆ, ಏನು ಅನ್ನ ಇದಾಗಿಲ್ಲ. ಇಷ್ಟು ನೀರು ಹಾಕಿದರೆ, ನಾನು ಹೇಳಿದ ಅಳತೆ ನೀರು ಹಾಕಿದರೆ ಕರೆಕ್ಟಾಗಿ ಆಗುತ್ತೆ. ಯಾರ್ಯಾರಿಗೆ ಇಷ್ಟ ಆಯಿತು ಬಿರಿಯಾನಿ ಮತ್ತು ಕೈಮಾ ರೆಸಿಪಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ನೋಡಿ ಫ್ರೆಂಡ್ಸ್, ಈ ರೀತಿ ಆಗಿದೆ, ಉದ್ರಾಗಿ ಬಂದಿದೆ. ಚೆನ್ನಾಗಾಗಿದೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಾಗಿದೆ. ಬಿರಿಯಾನಿ ರೆಡಿ. ಕೈಮಾ ಹಾಕ್ಲಾ? ಕೈಮಾ ಹಾಕ್ಲಾ ಇದಕ್ಕೆ?